ರಾಷ್ಟ್ರಪತಿ ಭವನದ 2 ಸಭಾಂಗಣಗಳಿಗೆ ಮರುನಾಮಕರಣ ಆಗಿದೆ. ಬ್ರಿಟಿಷ್ ಸಂಸ್ಕೃತಿಗೆ ತಿಲಾಂಜಲಿ ಹೇಳಲಾಗಿದ್ದು ದರ್ಬಾರ್ ಹಾಲ್ ಮತ್ತು ಅಶೋಕ್ ಹಾಲ್ಗೆ ಮರುನಾಮಕರಣ ಆಗಿದೆ. ಹಾಗಾದ್ರೆ ಏನೇನು ಹೆಸರು? ದರ್ಬಾರ್ ಹಾಲ್ಗೆ ಗಣತಂತ್ರ ಮಂಟಪ ಅಂತ ಹೆಸರು ಕೊಡಲಾಗಿದೆ. ಅಶೋಕ್ ಹಾಲ್ಗೆ ಅಶೋಕ ಮಂಟಪ ಅಂತ ನಾಮಕರಣ ಮಾಡಲಾಗಿದೆ. ಮರುನಾಮಕರಣ ಮಾಡಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆದೇಶ ಹೊರಡಿಸಿದ್ರು. ರಾಷ್ಟ್ರಪತಿ ಭವನದಲ್ಲಿ ಭಾರತೀಯ ಸಂಸ್ಕೃತಿ ಪಸರಿಸುವ ಯತ್ನ. ಹೆಸರು ಬದಲಾವಣೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಸಂತಸ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಸಭಾಂಗಣದ ಮರುನಾಮಕರಣಕ್ಕೆ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಇದು ದರ್ಬಾರ್ ವಿಚಾರ ಅಲ್ಲ, ಇದು ಶೆಹನ್ಶಾನ ಪರಿಕಲ್ಪನೆ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಕಿಡಿಕಾರಿದ್ದಾರೆ. ಪ್ರಶಾಂತ್, ರಾಜಕೀಯವಾಗಿ ಹೆಂಗೆ ಮಹತ್ವ ಪಡ್ಕೊಳ್ಳುತ್ತೆ? ಈಗಾಗಲೇ ಪಥಗಳ ಹೆಸರುಗಳು ಬದಲಾವಣೆಯಾಗಿದೆ, ಈಗ ಸಭಾಂಗಣಗಳ ಹೆಸರು ಬದಲಾವಣೆಯಾಗಿದೆ. ಸ್ವಲ್ಪ ಇತಿಹಾಸ ಮೆಲುಕು ಹಾಕ್ತಾ ರಾಜಕಾರಣಕ್ಕೆ ಬರೋದಾದ್ರೆ ನೋಡಿ, 1911ರಲ್ಲಿ ಬ್ರಿಟಿಷರು ಕೋಲ್ಕತ್ತಾದಿಂದ ದಿಲ್ಲಿಗೆ ರಾಜಧಾನಿಯನ್ನು ಸ್ಥಳಾಂತರ ಮಾಡಬೇಕು ಅಂತಕ್ಕಂಥ ನಿರ್ಣಯ ತೆಗೆದುಕೊಂಡಾಗ ಬ್ರಿಟಿಷರಿಗೆ ಅನಿಸುತ್ತೆ ಓಲ್ಡ್ ಡೆಲ್ಲಿ ಏನಿದೆ, ಚಾಂದ್ನಿ ಚೌಕ್, ಕೆಂಪುಕೋಟೆ, ಈ ಎಲ್ಲ ಪ್ರದೇಶಗಳು ಮೊಘಲರ ಛಾಪ್ ಇರುತ್ತೆ. ಮೊಘಲರು ಕೂಡ ಆಗ್ರಾದಿಂದ ದಿಲ್ಲಿಗೆ ಸ್ಥಳಾಂತರಗೊಂಡ ನಂತರ ಕೆಂಪುಕೋಟೆಯ ನಿರ್ಮಾಣ ಮಾಡಿರ್ತಾರೆ. ಬ್ರಿಟಿಷರಿಗೆ ಅನಿಸುತ್ತೆ ನಮ್ಮ ಆಡಳಿತದ ಒಂದು ವ್ಯವಸ್ಥೆ ನಡೀತಾ ಇದೆ ಅನ್ನೋದು ಗೊತ್ತಾಗಬೇಕಾದ್ರೆ ನಾವು ರಾಜಧಾನಿಯನ್ನು ನಿರ್ಮಾಣ ಮಾಡಬೇಕು. ಆಗ ಬ್ರಿಟಿಷರು ಈ ಜಾಗೆಯಲ್ಲಿ ಅಂದರೆ ಕನಾಟ್ ಪ್ಲೇಸ್ ಅಂತೇನಿದೆ ಅದರ ಆ ಭಾಗದಲ್ಲಿ ನಿಮ್ಗೆ ಓಲ್ಡ್ ಡೆಲ್ಲಿ ಸ್ಟಾರ್ಟ್ ಆಗುತ್ತೆ. ದರಿಯಾಗಂಜದಿಂದ ಹಿಡಿದು ಚಾಂದ್ನಿ ಚೌಕ್, ಓಲ್ಡ್ ಡೆಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿಯವರೆಗೆ ಅದು ಮೊಘಲರ ಭಾಗ ಇತ್ತು. ಕನಾಟ್ ಪ್ಲೇಸ್ನ ಈ ಭಾಗದಲ್ಲಿ ನವದೆಹಲಿಯ ನಿರ್ಮಾಣ ಶುರುವಾಗುತ್ತೆ. ಅದರಲ್ಲಿ ಇಂಡಿಯಾ ಗೇಟ್, ಮೊದಲ ಮಹಾಯುದ್ಧದಲ್ಲಿ ಮಡಿದ ಸೈನಿಕರಿಗೆ ಒಂದು ಗೌರವ ಸಮರ್ಪಣೆ ಅನ್ನೋದು ಇಂಡಿಯಾ ಗೇಟ್ ಶುರುವಾಗುತ್ತೆ. ದಟ್ ವಾಸ್ ದ ಬೌಂಡ್ರಿ. ಅದರ ಸ್ಟ್ರೇಟ್ ಲೈನ್ನಲ್ಲಿ ವೈಸ್ರಾಯ್ ಹೌಸ್, ವೈಸ್ರಾಯ್ಗೆ ಒಂದು ದೊಡ್ಡ ಕಟ್ಟಡ ಬೇಕಲ್ವ, ಅದಕ್ಕೆ ನಿರ್ಮಾಣ ಆಗಿದ್ದು ಇದು ವೈಸ್ರಾಯ್ ಹೌಸ್. ಇದನ್ನು ಸ್ವತಂತ್ರಾನಂತರ ಮಹಾತ್ಮ ಗಾಂಧಿ ಇದನ್ನು ಡಿಸ್ಕಾರ್ಡ್ ಮಾಡಿಬಿಡಿ ಅಂತ ಹೇಳಿದರು. ಅಂದರೆ ಇದು ಬ್ರಿಟಿಷರ ಪಳೆಯುಳಿಕೆಯ ರೀತಿಯಲ್ಲಿ ಇರುತ್ತೆ, ನಾವು ನಮ್ದನ್ನು ಕಟ್ಟೋಣ, ಸಿಂಪಲ್. ಆದರೆ ಮಹಾತ್ಮ ಗಾಂಧಿ ಅವ್ರದ್ದೊಂದು ಕಲ್ಪನೆ ಬೇರೆ ಇತ್ತು. ಆದರೆ ನಂತರ ಸರ್ಕಾರ ತೀರ್ಮಾನ ಮಾಡಿತು, ಇಷ್ಟು ದೊಡ್ಡ ನಮ್ಮದೇ ತೆರಿಗೆ ಹಣದಲ್ಲೇ ಕಟ್ಟಿದ್ದು, ಬ್ರಿಟಿಷರೇನು ಅಲ್ಲಿಂದ ಹಣ ತಂದಿದ್ದಲ್ಲ, ಹೀಗಾಗಿ ಅದನ್ನು ಇಟ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನ ಆಯಿತು. ನಿಮಗೆ ಒಂದು ಕಡೆ ಅದು ಹೆಂಗಿದೆ, ರಾಷ್ಟ್ರಪತಿ ಭವನ ಅದು ರೈಸೀನಾ ಬೆಟ್ಟದ ಮೇಲಿದೆ. ರೈಸೀನಾ ಬೆಟ್ಟ ಬರುತ್ತೆ. ಆ ರೈಸೀನಾ ಬೆಟ್ಟದ ಎರಡೂ ಬದಿಯಲ್ಲಿ ಸೌತ್ ಬ್ಲಾಕ್, ನಾರ್ತ್ ಬ್ಲಾಕ್, ಈ ಕಡೆ ಪಾರ್ಲಿಮೆಂಟು, ಈ ಕಡೆ ಇಲಾಖಾ ಕಚೇರಿಗಳು, ಇಂಡಿಯಾ ಗೇಟ್. ಈಗ ಕಾಂಗ್ರೆಸ್ ಇವತ್ತು ಶೆಹನ್ಶಾ ಕಲ್ಪನೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಕೂಡ ಆಡಳಿತ ಹೊಸದಾಗಿ ಬಂದ ನಂತರ ನೋಡಿ ವೈಸ್ರಾಯ್ ಹೌಸನ್ನು ಬದಲಿ ಮಾಡಿ ರಾಷ್ಟ್ರಪತಿ ಭವನ ಮಾಡ್ತು. ನಂತರ ಈ ರಾಜ್ಪಥ್ ಇದೆ ಅಲ್ಲ, ನಿಮಗೆ ಗಣರಾಜ್ಯೋತ್ಸವದ ಪರೇಡ್ ನಡೆಯುತ್ತೆ. 3.7 ಕಿಲೋಮೀಟರ್ಸ್ ಏನೋ ಬರುತ್ತದೆ ರಾಷ್ಟ್ರಪತಿ ಭವನದಿಂದ ಇಂಡಿಯಾ ಗೇಟ್. ಅದನ್ನು ರಾಜ್ಪಥ್ ಅಂತ ಕರೀತು. ಇಟ್ ವಾಸ್ ಕಿಂಗ್ಸ್ ವೇ ಕ್ಯಾಂಪ್, ಕಿಂಗ್ಸ್ ರೋಡ್. ಜನಪಥ್ ಅಂತ ಏನಿದೆ ಅಲ್ಲ, ಈಗ ಸೋನಿಯಾ ಗಾಂಧಿ ಅವರ ಮನೆ ಇದೆ, ರಾಮ್ ವಿಲಾಸ್ ಪಾಸ್ವಾನ್ ಅವರ ಮನೆ ಇತ್ತು, ದಟ್ ವಾಸ್ ಕ್ವೀನ್ಸ್ ರೋಡ್. ಅಧಿಕಾರ ಬಂದ ತಕ್ಷಣ ಎರಡನ್ನೂ ಬದಲಿಸಿ ರಾಜ್ಪಥ್ ಮತ್ತು ಜನಪಥ್ ಅಂತ ಮಾಡಿಡಲಾಯಿತು. ಅಂದರೆ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಈ ರೀತಿಯ ಹೆಸರು ಬದಲಾವಣೆ ನಡೀತಾ ಇರುತ್ತೆ. ಹಿಂದೆ ನಿಮ್ಗೆ ಇಂಡಿಯಾ ಗೇಟ್ನ ಸುತ್ತಮುತ್ತಲೂ ಬ್ರಿಟಿಷರ ಪುತ್ಥಳಿಗಳಿದ್ವು. ನಂತರ ಪ್ರತಿಭಟನೆ ಶುರುವಾಯಿತು, ಯಾಕೆ ಬ್ರಿಟಿಷರ ಪುತ್ಥಳಿಗಳನ್ನು ಸ್ವತಂತ್ರ ನಂತರ ಕೂಡ ಇಟ್ಟಿದ್ದೀರಿ ಅಂತ. ನಂತರ ಅದನ್ನೀಗ ಅದು ಓಲ್ಡ್ ಡೆಲ್ಲಿಯಲ್ಲಿ ಒಂದು ಇದೆ, ನಾನು ಹೋಗಿದ್ದೆ ಅಲ್ಲಿ, ಕಿಂಗ್ಸ್ ವೇ ಕ್ಯಾಂಪ್. ಹಿಂದೆ ರಾಜ ಬಂದಾಗ ಇದ್ದಿರತಕ್ಕಂಥ ಒಂದು ಕ್ಯಾಂಪ್ನಲ್ಲಿ ಆ ಮೂರ್ತಿ ಸ್ಥಳಾಂತರ ಮಾಡಲಾಯಿತು. ಈಗ ಸರ್ಕಾರ ಸತತವಾಗಿ ಈ ರೀತಿಯ ಹೆಸರುಗಳನ್ನು ಬದಲಾವಣೆ ಮಾಡ್ತಾ ಇದೆ. ಹಿಂದೆ ನೋಡಿ, ಈಗ ಲೋಕ್ ಕಲ್ಯಾಣ ಮಾರ್ಗ್ ಇದೆ ಅಲ್ವಾ, ಅದು ದಟ್ ವಾಸ್ ಔರಂಗಜೇಬ್ ರೋಡ್ ಇತ್ತು ಹಿಂದೆ. ರೇಸ್ ಕೋರ್ಸ್ ರೋಡ್ ಅಂತ ಇತ್ತು, ಅದನ್ನು ಲೋಕ್ ಕಲ್ಯಾಣ ಮಾರ್ಗ್ ಮಾಡಲಾಯಿತು. ಔರಂಗಜೇಬ್ ಹೆಸರು ಬದಲಾವಣೆ ಮಾಡಲಾಯಿತು. ಮೊನ್ನೆ ಅಷ್ಟೇ ನಾವು ನೋಡಿದ್ವಿ, ಮೊಘಲ್ ಗಾರ್ಡನ್ ಹೆಸರಿತ್ತು, ಅದನ್ನು ಅಮೃತ್ ಉದ್ಯಾನವನ ಅಂತ ರಾಷ್ಟ್ರಪತಿಗಳು ಘೋಷಣೆ ಮಾಡಿದರು. ನಂತರ ಕರ್ತವ್ಯ ಪಥ ಅಂತ ರಾಜ್ಪಥನ್ನು ಬದಲಾವಣೆ ಮಾಡಲಾಯಿತು. ದಟ್ ಈಸ್ ಪ್ರಿಯೋಗೇಟಿವ್ ಆಫ್ ದಿ ಎನಿ ಗೌರ್ಮೆಂಟ್ ಅಂತ ಒಂದು ಅನಿಸುತ್ತೆ. ಎರಡನೇದು, ಈಗ ನಿನ್ನೆ ರಾಷ್ಟ್ರಪತಿಗಳು 2 ಮಹತ್ವಪೂರ್ಣ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ. ದರ್ಬಾರ್ ಹಾಲ್, ಅದು ದಟ್ ವಾಸ್ ಕ್ರೌನ್ ಹಾಲ್ ಅಂತ ಕರಿತಾ ಇದ್ರು ಅದನ್ನು. ಅಂದರೆ ಹಿಂದೆ
ರಾಜ ಬಂದಾಗ ಪಂಚಮ ಜಾರ್ಜ್ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ವೈಸ್ರಾಯ್ ಕುಳಿತುಕೊಳ್ತಾ ಇದ್ರು. ವೈಸ್ರಾಯ್ ಗಂಡ ಹೆಂಡತಿ ಇಬ್ಬರು ಕುಳಿತುಕೊಳ್ತಕ್ಕಂಥ ಜಾಗ ಅದು. ಅದನ್ನು ಕ್ರೌನ್ ಹಾಲ್ ಅಂತ ಕರಿತಾ ಇದ್ರು. ಅದಕ್ಕೆ ಸರ್ಕಾರ ಬಂದಮೇಲೆ ದರ್ಬಾರ್ ಹಾಲ್ ಆಯಿತು ಸ್ವತಂತ್ರ ಬಂದಾಗ. ಸಿ ರಾಜಗೋಪಾಲಾಚಾರಿ ಏನು ಮೊದಲನೇ ಗವರ್ನರ್ ಜನರಲ್ ಇದ್ರು, ಅವರು ಪ್ರಮಾಣ ವಚನ ತೆಗೆದುಕೊಂಡಿದ್ದ ಜಾಗ ಅದೇ ದರ್ಬಾರ್ ಹಾಲ್. ಹೀಗಾಗಿ ಪ್ರಮಾಣ ವಚನದ ಕಾರ್ಯಕ್ರಮಗಳು ದರ್ಬಾರ್ ಹಾಲ್ನಲ್ಲಿ ನಡೀತಾ ಇವೆ. ಈಗ ಅದನ್ನು ದರ್ಬಾರ್ ಅಂತಕ್ಕಂಥ ಶಬ್ದ ಒಂದು ರೀತಿ ಕೊಲೋನಿಯಲ್ ಮೈಂಡ್ಸೆಟ್ನಿಂದ ಬಂದಿರತಕ್ಕಂಥ ಶಬ್ದ, ರಾಜಸತ್ತೆ ಬಂದಿರತಕ್ಕಂಥ ಶಬ್ದ. ನಾವು ವಿ ಆರ್ ಎ ರಿಪಬ್ಲಿಕ್ ಆಫ್ ಅಲ್ವಾ, ಡೆಮೊಕ್ರೆಟಿಕ್ ಕಂಟ್ರಿ. ಆ ಕಾರಣದಿಂದ ರಾಷ್ಟ್ರಪತಿಗಳು ಅದನ್ನು ಗಣತಂತ್ರ ಮಂಟಪ ಅಂತ ಕರೆದಿದ್ದಾರೆ. ಅಶೋಕ್ ಹಾಲ್ ಆ್ಯಕ್ಚುಲಿ ಇದ್ದಿದ್ದು ಭಾವನಾ, ಈ ಬೇರೆ ರಾಷ್ಟ್ರಗಳ ರಾಯಭಾರಿಗಳು ಬರ್ತಾರಲ್ಲ, ಅವ್ರು ತಮ್ಮ ಕ್ರೆಡೆನ್ಷಿಯಲ್ಸನ್ನು ಕೊಡಬೇಕಾಗತ್ತೆ ಬಂದಮೇಲೆ ರಾಷ್ಟ್ರಪತಿಗಳು. ಆ ಸಂದರ್ಭದಲ್ಲಿ ಆ ಅಶೋಕ್ ಹಾಲ್ ಅದು ಇದ್ದಿದ್ದು ಬಾಲ್ ರೂಮ್. ಈ ಬ್ರಿಟಿಷರಲ್ಲಿ ಡ್ಯಾನ್ಸ್ ಪದ್ಧತಿ ಇತ್ತಲ್ವಾ, ಸೊ ಕಪಲ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ರು ಹಿಂದೆ ವೈಸ್ರಾಯ್ ಇದ್ದಿರತಕ್ಕಂಥ ಸಂದರ್ಭದಲ್ಲಿ. ಸ್ವತಂತ್ರ ಸಿಕ್ಕ ನಂತರ ಅದನ್ನು ಅಶೋಕ ಹಾಲ್ ಅಂತ ಕನ್ವರ್ಟ್ ಮಾಡಲಾಯಿತು, ಬೇರೆ ಪರ್ಪಸ್ಗಳಿಗೆ ಉಪಯೋಗಿಸ್ತಾ ಇದ್ರು. ಇಟ್ಸ್ ಅ ವೆರಿ ಬ್ಯೂಟಿಫುಲ್. ನೀವು ಅದರ ಮೇಲಿನ ಇದು ನೋಡಬೇಕು, ಅದು ಯಾವುದೋ ಒಂದು ಅಮರ್ ಶಾನ ಯಾರೊಬ್ಬನು ಈ ಪಾರ್ಸಿ ದೊರೆ ಕೊಟ್ಟಿರ್ತಕ್ಕಂಥ, ಅದು 4th ಜಾರ್ಜ್ಗೆ ಕೊಟ್ಟಿರ್ತಕ್ಕಂಥ ಕಲಾಕೃತಿ ಅದನ್ನು ಮೇಲೆ ಹಾಕಲಾಗಿದೆ. ಇಟ್ಸ್ ಅ ವೆರಿ ಬ್ಯೂಟಿಫುಲ್. ನೀವು ಯಾರಾದರೂ ದಿಲ್ಲಿಗೆ ಹೋಗೋರಿದ್ರೆ ನೀವು ರಾಷ್ಟ್ರಪತಿ ಭವನ ವೆಬ್ಸೈಟ್ಗೆ ಹೋಗಿ, ನಿಮಗೊಂದು ಶೋ ರೌಂಡ್ ಅಂತ ಇರುತ್ತೆ, ಆ್ಯಂಡ್ ಯು ಶುಡ್ ವಿಸಿಟ್ ರಾಷ್ಟ್ರಪತಿ ಭವನ್ ಆ್ಯಂಡ್ ಪಾರ್ಲಿಮೆಂಟ್ ಹೌಸ್. ನಿಮಗೆ ಭಾರತದ ಇತಿಹಾಸ ಗೊತ್ತಾಗಬೇಕು ಅಂತಂದರೆ ನೀವು ಆ ರೀತಿ ಹೋಗಿ ಕೆಲವು ನೋಡ್ಕೊಂಡು ಬರಬೇಕು. ಮೊಘಲ್ ಗಾರ್ಡನ್ ಇತ್ತು, ಮೊಘಲ್ ಗಾರ್ಡನ್ ವಾಸ್, ಅದು ಕಟ್ಟಿದಾಗಲೇ ಮೊಘಲ್ ಗಾರ್ಡನ್ ನಿಮಗೆ ಶ್ರೀನಗರದಲ್ಲಿದೆ, ಅದರ ಮಾದರಿಯಲ್ಲಿ ಕಟ್ಟಿದ್ರಿಂದ ಮೊಘಲ್ ಗಾರ್ಡನ್ ಅಂತ ಹೆಸರಿಡಲಾಯಿತು. ರೈಟ್. ದಿಸ್ ಗುಡ್ ಥಿಂಗ್ಸ್, ನಥಿಂಗ್ ರಾಂಗ್ ಇನ್ ಇಟ್. ನೀವು ಆ ರೀತಿಯ ಆದರೆ ಅದು ಅತಿರೇಕ ಆಗಬಾರ್ದು. ಕರೆಕ್ಟ್. ಇದರ ಜೊತೆಗೆ ಹೆಸರು ಬದಲಾವಣೆಯ ಜೊತೆಗೆ ಮನಸ್ಥಿತಿಗಳ ಬದಲಾವಣೆ. ಟೈಮ್ ತೆಗೆದುಕೊಂಡು ಹೇಳ್ತೀನಿ. ನಂಜೇಗೌಡರ ಹತ್ರ ಕೆಲವು ಕನ್ನಡ ಪರ ಸಂಘಟನೆಗಳು ಹೋಗಿದ್ರಂತ. ನಾನು ಈಗ ಹೆಸರು ಹೇಳಲ್ಲ ಅವ್ರದ್ದು ಯಾರ್ದು ಅಂತ. ಒಬ್ಬರು ಬ್ರಿಟಿಷ್ ಅಧಿಕಾರಿಯ ರೋಡ್ ಇದೆ, ಅದನ್ನು ತೆಗಿಬೇಕು, ನಾವು ಕಪ್ ಹಚ್ತೀವಿ ಅಂತ. ಅವರು 1 ಗಂಟೆ ಕೂತ್ಕೊಂಡು ಅದರ ಇತಿಹಾಸ ಹೇಳಿದ್ರಂತೆ. ಇಷ್ಟು ಕೊಡುಗೆ ಕೊಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಹೆಸರು ಹೇಳು, ಅಥವಾ ಆ ವ್ಯಕ್ತಿಯ ಬೇರೆ ಬೇರೆ ಕಡೆ ನಾವು ಇಟ್ಟಿದ್ದೀವಿ. ಇಷ್ಟು ಕೊಡುಗೆ ಕೊಟ್ಟಾಗ ಆತನ ಇದಕ್ಕೆ ಮಸಿ ಬಳಿಬೇಕಾ? ಕೇವಲ ಆತ ಬ್ರಿಟಿಷ್ ಅಂದ ಮಾತ್ರಕ್ಕೆ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಳಿದ್ರಂತೆ ನಂಜೇಗೌಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.